ನಮ್ಮ ಹಿರಿಯರು ಯಾವತ್ತೂ ಯಾವ ಕೆಲಸವನ್ನು ಸುಮ್ಮನೆ ಮಾಡಿಲ್ಲ. ಹಾಗೆ ಅವರು ಊಟ ಮುಗಿಸಿ ಬೆಲ್ಲ ಬಾಯಿಗಿಡುವುದು ಕೂಡ ಸುಮ್ಮನಲ್ಲ. ಇದರಿಂದ ಸಿಗೋ ಆರೋಗ್ಯಕರ ಪ್ರಯೋಜನಗಳು ಒಂದೋ ಎರಡೋ ಅಲ್ಲ, ವಿಪರೀತ. ಹೌದು, ಸಾಮಾನ್ಯವಾಗಿ ಜನರು ಊಟವಾದ ಮೇಲೆ ಬೆಲ್ಲ ತಿಂತಾರೆ. ಆದರೆ ಅದೇಕೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಚಳಿಗಾಲದಲ್ಲಿ ಬೆಲ್ಲ ತಿಂದ್ರೆ ವಿಟಮಿನ್ಗಳು ಮತ್ತು ಲವಣಗಳು ಹೊಟ್ಟೆ ಸೇರುತ್ತೆ. ಜೊತೆಯಲ್ಲಿಯೇ ನಿರೋಧಕ ಶಕ್ತಿಯನ್ನ ಸೃಷ್ಟಿಸಿ ದೇಹವನ್ನ ಬೆಚ್ಚಗಿಡುತ್ತೆ. ಶೀತ ಮತ್ತು ಕೆಮ್ಮು ಇದ್ದರೆ ತಕ್ಷಣ ನಿವಾರಣೆಯಾಗುತ್ತೆ. ಯಾಕಂದ್ರೆ ಈ ಬೆಲ್ಲ ದೇಹದ ಉಷ್ಣತೆಯನ್ನ ನಿಯಂತ್ರಣದಲ್ಲಿಡುತ್ತೆ. ನಾವು ದಿನನಿತ್ಯ ಊಟದ ನಂತರ ಬೆಲ್ಲ ತಿನ್ನುವುದು ಅತ್ಯುತ್ತಮ. ಈ ಬೆಲ್ಲ ಮೂತ್ರಪಿಂಡದಲ್ಲಿರೋ ವಿಷಕಾರಿ ರಾಸಾಯನಿಕಗಳನ್ನು ಹೊರಹಾಕಲು ನೆರವಾಗುತ್ತೆ. ಇನ್ನು ದೇಹದಿಂದ ಪರಿಣಾಮಕಾರಿಯಾಗಿ ವಿಷ ನಿವಾರಿಸಬೇಕೆಂದಲ್ಲಿ ಬೆಲ್ಲ ತಿನ್ನಿ. ಬೆಲ್ಲದಲ್ಲಿ ಹಲವು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಲವಣಗಳಾದ ಸತು ಮತ್ತು ಸೆಲೆನಿಯಂ ಇವೆ. ಇವು ಸ್ವತಂತ್ರ ಕಣಗಳಿಗೆ ಹಾನಿಯಾಗದಂತೆ ನೆರವಾಗುತ್ತೆ. ಸೋಂಕುಗಳ ವಿರುದ್ಧವೂ ನೆರವಾಗುವುದಲ್ಲದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಏರಿಸಲು ಬೆಲ್ಲ ನೆರವಾಗುತ್ತೆ. ಈ ಬೆಲ್ಲದಲ್ಲಿರುವ ಪೊಟ್ಯಾಷಿಯಂ ದೇಹದಲ್ಲಿರುವ ವಿದ್ಯುಚ್ಛೇದಗಳನ್ನು ಸಮತೋಲನಗೊಳಿಸಿ ಚಯಾಪಚಯಗಳನ್ನು ಸುಗಮಗೊಳಿಸಿ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ. ಬೆಲ್ಲ ದೇಹ ಸ್ವಚ್ಛಗೊಳಿಸೋ ಪದಾರ್ಥ ಅಂದ್ರೂ ತಪ್ಪಾಗುವುದಿಲ್ಲ. ಇದು ಶ್ವಾಸಕೋಶ, ಜಠರ, ಹೊಟ್ಟೆ, ಅನ್ನನಾಳ ಹಾಗೂ ಕಿಡ್ನಿಗಳನ್ನು ಸ್ವಚ್ಛಗೊಳಿಸಿ ಸಕಲ ಅಂಗಾಂಗಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ.